ನಮಸ್ಕಾರ. ಈ ಚಂದಾಮಾಮದ ಕಥೆನ ನಾನು 1979 ಜನವರಿ ಸಂಚಿಕೆಯಿಂದ ತೊಗೊಂಡಿದ್ದೀನಿ. ಶೇಖ್ ಗಾಲಿಬ್ ಅಂತ ಈ ಕಥೆನ ಬರೆದವ್ರ ಹೆಸರಿದೆ. ಬಣ್ಣ ಬದಲಾದ ಕೋಳಿ ಅಂತ ಈ ಕಥೆಗೆ ಹೆಸರು ಕೊಟ್ಟಿದ್ದಾರೆ. ಒಂದೊಂದು ಗ್ರಾಮದಲ್ಲಿ ಅವಳು ಮುದುಕಿ ಇರ್ತಾಳೆ. ಅವಳು ಒಂದು ಹುಂಜವನ್ನು ತುಂಬ ಪ್ರೀತಿಯಿಂದ ಸಾಕ್ಕೊಂಡಿರ್ತಾಳೆ. ಫಳಫಳ ಅಂತ ಬೆಳ್ಳಗಿರೋ ಆ ಕೋಳಿಯನ್ನು ಅವಳು ತನ್ನ ಪ್ರಾಣದಂತೆ ನೋಡ್ಕೋತಾ ಇರ್ತಾಳೆ. ಆ ಎಲ್ಲರೂ ಅದರ ಅಂದ ಚಂದ ನೋಡಿ ಚೆನ್ನಾಗಿದೆ ಕೋಳಿ ಅಂತೆಲ್ಲರೂ ಅದನ್ನು ಖುಷಿಯಿಂದ ನೋಡ್ತಾ ಇರ್ತಾರೆ. ಒಂದಿನ ಆ ಹುಂಜ ದೀಪ ಹಚ್ಚು ಹೊತ್ತಾದರೂ ಮನೆಗೆ ಬರೋದೇ ಇಲ್ಲ. ಮುದುಕಮ್ಮ ಅದನ್ನು ಹುಡುಕ್ತಾ ಎಲ್ಲರ ಮನೆಗೂ ಹೋಗಿ ಹುಂಜವನ್ನು ಕುರಿದು ಕೇಳ್ತಾಳೆ. ಅವಳು ಹುಂಜ ಎಲ್ಲಿಗೆ ಹೋಯ್ತಂತ ಯಾರಿಗೂ ಗೊತ್ತೇ ಆಗೋದಿಲ್ಲ. ಮುದುಕಿ ಪಾಪ ಆ ರಾತ್ರಿ ಹೊಟ್ಟೆಗೇನೋ ತೆಗೆದುಕೊಳ್ಳದೆ ಉಪವಾಸ ಮಾಡ್ಕೊಂಬಿಡ್ತಾಳೆ. ನಡಸಂಗತಿ ಏನಾಗಿರುತ್ತೆ ಅಂದರೆ, ಮುದುಕಮ್ಮನ ಹುಂಜ 4 ಬೀದಿಗಳಾಚೆಗೆ ತುಂಬ ಕೋಳಿಗಳಿರೋದನ್ನು ನೋಡಿಬಿಟ್ಟು ಅವಳ ಜೊತೆ ಸೇರಿಕೊಂಡು ನೆಲ ಕೆದ್ರಿ ಕುಟ್ಕೋತಾ ಸಂತೋಷದಿಂದ ಆ ಕೋಳಿಗಳ ಜೊತೆನೇ ಹೊಟ್ಟೋಗಿರುತ್ತೆ. ಆ ಕೋಳಿಗಳ ಒಡೆಯ ಒಬ್ಬ ರಂಗಪ್ಪ ಅಂತಿರ್ತಾನೆ. ಅವನು ತನ್ನ ಕೋಳಿಗಳನ್ನೆಲ್ಲ ಗೂಡಿಗೆ ಸೇರಿಸೋವಾಗ ನೋಡ್ತಾ ಇರ್ತಾನೆ. ಈ ಬಿಳಿ ಹುಂಜನೂ ನೋಡ್ತಾನೆ. ಚೆನ್ನಾಗಿ ದಷ್ಟಪುಷ್ಟಿಯಾಗಿ ನೋಡೋಕ್ಕೆ ಚೆನ್ನಾಗಿತ್ತಲ್ಲ ಆ ಹುಂಜ. ಅದನ್ನು ನೋಡ್ಬಿಟ್ಟು ಏನಾದರೂ ಮಾಡಿ ಇದನ್ನು ನಾನೇ ಇಟ್ಕೋಬೇಕು ಅಂತ ಅವನಿಗೆ ಅನ್ನಿಸ್ಬಿಡುತ್ತೆ. ಅವನು ಆ ಹುಂಜದ ಮೇಲೆ ಪಚ್ಚೆ ರಂಗು ಅಂದರೆ ಹಸಿರು ಬಣ್ಣ, ಆ ಕೋಳಿನ ಬಿಳಿ ಕೋಳಿನ ಬಿಟ್ಬಿಟ್ಟು ಹಸಿರು ಕೋಳಿನ ಹಾಗೆ ಅದಕ್ಕೆಲ್ಲ ಬಣ್ಣ ಹಚ್ಚಿಟ್ಬಿಡ್ತಾನೆ. ಆ ಹುಂಜ ರಾತ್ರಿ ಪೂರ ಅವನ ಗೂಡಿನೊಳಗೆ ಕೂಡಾಕ್ಬಿಡ್ತಾನೆ. ಆ ಹುಂಜ ರಾತ್ರಿ ಪೂರ ಗೂಡೊಳಗಿರುತ್ತೆ. ಮಾರನೇ ದಿನ ಬೆಳಗಾಗಿದ್ದು ಆ ರಂಗಪ್ಪನ ಮಗ ಬಾಗಿಲು ತೆಗೆದುಬಿಡ್ತಾನೆ. ಇದು ಹುಂಜದ ಕೋಳಿ ಇರುತ್ತಲ್ಲ, ಆ ಬಾಗಿಲು ತೆಗೆದುಬಿಡ್ತಾನೆ. ಬಾಗಿಲು ತೆಗೆದ ತಕ್ಷಣ ಕೋಳಿ ತಪ್ಪಿಸ್ಕೊಂಡು ಓಡೋಟೋಗುತ್ತೆ. ಸ್ವಲ್ಪ ಹೊತ್ತಿನ ಮೇಲೆ ಆ ಕೋಳಿ ತಪ್ಪಿಸ್ಕೊಂಡು ಹೋಗಿ ಈ ಥರ ವಿಷಯ ಗೊತ್ತಾಗುತ್ತೆ ರಂಗಪ್ಪಂಗೆ. ಈ ಥರ ಗೊತ್ತಾಗುತ್ತೆ. ಅವನ ಮಗನನ್ನು ಬೈತಾ ಕೋಳಿನ ಹುಡುಕ್ತಾ ಹೋಗ್ತಾನೆ. ಅಷ್ಟರಲ್ಲಿ ಆ ಹುಂಜ ಬೊಂಬೆ ಮಾಡೋನೊಬ್ಬ ಇರ್ತಾನೆ, ಗೋಪಾಲ ಅಂತ. ಅವನ ಮನೆ ಒಳಗೆ ಹೊಟ್ಟೋಗುತ್ತೆ. ಆ ಗೋಪಾಲ ಅದನ್ನು ನೋಡ್ಬಿಟ್ಟು, ಆಹಾ ಒಳ್ಳೆಯದು, ಸಂತೆಯಲ್ಲಿ ಮಾರಿದರೆ ಒಳ್ಳೆ ಲಾಭ ಬರುತ್ತೆ ಅಂದ್ಕೊಂಡು ಅದನ್ನು ಹಿಡಿತಾನೆ. ಹಿಡಿದ್ಬಿಟ್ಟು ಏನು ಮಾಡ್ತಾನೆ, ಯಾರಾದರೂ ಬಂದು ಈ ಕೋಳಿ ನಂದು ಅಂದ್ಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ಅವ್ನ ಬಣ್ಣ ಬೊಂಬೆ ಮಾಡೋನೇ ಆಗಿರ್ತಾನಲ್ಲ, ಅವನು ಒಡೆಯನಿಗೆ ಗುರುತು ತಿಳಿಯಬಾರ್ದು ಅಂದ್ಬಿಟ್ಟು ಅದ್ರ ಮೇಲೆ ಬಿಳಿ ಬಣ್ಣ ಹಚ್ಬಿಟ್ಟು ಅದನ್ನು ಒಂದು ಗೂಟಕ್ಕೆ ಕಟ್ಟಾಕ್ಬಿಟ್ಟು ಅದ್ರ ಮುಂದೆ ಅದೆಷ್ಟು ಕಾಲು ಚೆಲ್ಬಿಟ್ಟು ತನ್ನ ಪಾಡಕ್ಕೆ ತಾನು ಬೊಂಬೆಗಳಿಗೆ ಬಣ್ಣ ಹಾಕೋ ಕಾಯಕನ ಮುಂದುವರ್ಸ್ಕೊಂಡು ಇರ್ತಾನೆ. ಬೆಳಗಾದ ಕೂಡಲೇ ಮುದುಕಿ ತನ್ನ ಕೋಳಿ ಹುಡುಕ್ತಾ ತಿರುಗ್ತಾ ಇರ್ತಾಳೆ. ಅವಳೊಂದಿಗೆ ಅವಳ ಬೀದಿ ಬೇರೆ 4-5 ಜನನೂ ಅವಳ ಜೊತೆನೇ ಪಾಪ ಕೋಳಿ ಹುಡುಕೋಣ ಸಹಾಯ ಮಾಡೋಣ ಅಂದ್ಕೊಂಡು ಬರ್ತಾ ಇರ್ತಾರೆ. ಬರ್ತಾ ಗೋಪಾಲನ ಬೀದಿ ತನಕ ಬಂದುಬಿಡ್ತಾರೆ ಅವರು. ಮನೆ ಮುಂದಿರೋ ಬಿಳಿ ಹುಂಜ ಅಷ್ಟೊತ್ತಿಗೆ ಅವನು ಹಸಿರು ಬಣ್ಣ ಹೋಗಿ ಬಿಳಿ ಬಣ್ಣ ಬಳೆದಿರ್ತಾನಲ್ಲ, ಬಿಳಿ ಹುಂಜ ನೋಡ್ಬಿಟ್ಟು ಅವಳೊಂದಿಗೆ ಇತರರು ಆ ಹುಂಜ ಮುದುಕಮ್ಮನದು ಅಂತ ಗುರ್ತು ಹಿಡಿದ್ಬಿಡ್ತಾರೆ. ಗೋಪಾಲ ಅದು ತನ್ನ ಹುಂಜ ಅನ್ನಲು ಮುದುಕಮ್ಮನ ಕಡೆವರೆಗೂ ಗೋಪಾಲನಿಗೂ ತಕರಾರು ಎದ್ದುಬಿಡುತ್ತೆ. ಆಗ ಆ ದಾರಿಯಾಗಿ ಬರ್ತಿದ್ದ ಪಟೇಲರು ಅಲ್ಲಿ ನಿಂತ್ಕೊಂಡು ಏನು ಗಲಾಟೆ ಅಂತ ಮುದುಕಿನ ಕೇಳ್ತಾರೆ. ತನ್ನ ಬಿಳಿ ಕೋಳಿಯನ್ನು ಬೊಂಬೆ ಗೋಪಾಲ ಎತ್ತಿಕೊಂಡು ಬಂದು ತನ್ನದೆಂದು ಹೇಳುತ್ತಾನೆ ಅಂತ ಮುದುಕಮ್ಮ ಹೇಳ್ತಾಳೆ. ಅವಳಂದು ಜೊತೆಗಿರ್ತಾರಲ್ಲ ಅವ್ರು ಕೂಡ ಹೌದು ಅದು ಮುದುಕಮ್ಮಂದೇ ಕೋಳಿ ಅಂತ ಸಾಕ್ಷಿ ಹೇಳ್ತಾರೆ. ಆಗ ಗೋಪಾಲ ಪಟೇಲರಿಗೆ ನಮಸ್ಕಾರ ಮಾಡಿ, ಸ್ವಾಮಿ ಈ ಹುಂಜದ ಬಣ್ಣ ನೋಡಿ, ಇವರೆಲ್ಲ ಹೀಗೆ ಹೇಳ್ತಾರೆ, ನಿಜಕ್ಕೂ ಅದು ಬಿಳಿ ಕೋಳಿ ಅಲ್ಲ, ಪಚ್ಚೆ ಬಣ್ಣದ ಕೋಳಿ. ನಾನು ಸುಮ್ಮನೆ ನನ್ನ ಖುಷಿ ಆಯಿತು ಬಣ್ಣ ಇತ್ತಲ್ಲ ಅಂದ್ಬಿಟ್ಟು ಅದಕ್ಕೆ ಬಿಳಿ ಬಣ್ಣ ಹಚ್ಚಿದ್ದೀನಿ ಅಷ್ಟೇ ಅಂತ ತನ್ನ ಸಮರ್ಥನೆಯನ್ನು ಕೊಡ್ತಾನೆ. ಆಗ ಅಲ್ಲಿ ಕೂಡಿದ ಜನರ ಗುಂಪಿನಲ್ಲಿ ಹುಂಜ ಹುಡುಕುತ್ತಾ ಬಂದಿದ್ದ ರಂಗಪ್ಪನೂ ಇರ್ತಾನೆ. ಅವನು ಕದ್ದು ಮುಚ್ಚಿಟ್ಟಿರ್ತಾನಲ್ಲ ಮೊದಲು ಅವನು ಇರ್ತಾನೆ. ಪಚ್ಚೆ ಕೋಳಿ ಎಂಬ ಮಾತು ಕೇಳಿದ ಕೂಡಲೇ ಅವನ ಮುಂದೆ ಬಂದ್ಬಿಟ್ಟು, ಪಟೇಲ್ರೆ ಪಚ್ಚೆ ಕೋಳಿ ಆದರೆ ಆ ಹುಂಜ ನನ್ನದೇ, ಬೆಳಗಿಂದಾನೇ ನಾನು ಅದಕ್ಕೋಸ್ಕರ ಹುಡುಕ್ತಾ ಇದ್ದೀನಿ, ತಾವದನ್ನು ನನಗೇ ಕೊಡಿಸ್ಬೇಕು ದಯವಿಟ್ಟು ಅಂತ ತನ್ನ ಅಹವಾಲನ್ನು ಹೇಳ್ಕೊತಾನೆ. ಎಲ್ಲೋ ಗೋಪಾಲ, ಬಣ್ಣ ಹಚ್ಚಿದನೆಂದು ಒಪ್ಪಿದ್ದೀಯಾ? ಇನ್ನೊಬ್ಬರ ಕೋಳಿಯನ್ನು ಕದ್ದು ಅದಕ್ಕೆ ಬಣ್ಣ ಹಚ್ಚಿದ ತಪ್ಪಿಗೆ ನಿನಗೆ 20 ರೂಪಾಯಿ ಜುಲ್ಮಾನೆ ಹಾಕ್ತೀನಿ ಅಂತ ಪಟೇಲ ಹೇಳ್ಬಿಡ್ತಾನೆ. ರಂಗಪ್ಪ ಆ ಹುಂಜವನ್ನು ಎತ್ತಿಕೊಳ್ಳಲು ನೋಡಿದ. ಅಷ್ಟರೊಳಗೆ ಮುದುಕಮ್ಮ ಅದನ್ನು ಹಿಡಿದುಕೊಂಡು, ಇದು ನನ್ನದೇ ಕೋಳಿ, ಅಚ್ಚ ನನ್ನ ಕೋಳಿ ಹಾಗೆ ಇದೆ, ನನ್ನ ಗುರುತು ಇದಕ್ಕೆ ಆಗಿದೆ ಅಂತಾಳೆ. ರಂಗಪ್ಪ ಅದನ್ನು ಅಲ್ಲಲ್ಲಿ ಬಟ್ಟೆಯಿಂದ ಒರೆಸ್ತಾನೆ. ಆಗ ಬಿಳಿ ಬಣ್ಣ ಹೋಗಿ ಪಚ್ಚೆ ಬಣ್ಣ ಬಂದ್ಬಿಡುತ್ತೆ ಆ ಕೋಳಿಗೆ. ನೋಡಿದ್ರಾ, ಇದು ನಂದೇ ಪಚ್ಚೆ ಕೋಳಿ ಅಂತ ರಂಗಪ್ಪ ಗೆದ್ದೆ ನಾನು ಅಂದ್ಕೊಂಡು ಹೆಮ್ಮೆಯಿಂದ ಹೇಳ್ಕೊತಾನೆ. ಆದರೆ ಮುದುಕಿ ಅನುಮಾನ ಅವಳಿಗಿನ್ನೂ ಅನುಮಾನ ಬಂದುಬಿಟ್ಟಿರುತ್ತೆ. ನೋಡಿದ್ರೆ ನನ್ನ ಬೆರಳಿಗೆ ಹತ್ತಿಕೊಂಡ ಪಚ್ಚೆ ರಂಗು ಅಂತ ತನ್ನ ಕೈಯನ್ನು ಪಟೇಲರಿಗೆ ತೋರಿಸ್ತಾಳೆ. ಹಸಿರು ಬಣ್ಣ ಅವಳ ಕೈಗೆ ಮೆತ್ಕೊಂಡ್ಬಿಟ್ಟಿರುತ್ತೆ. ಒಂದು ಬಿಂದಿಗೆ ನೀರು ತರಿಸಿ ಕೋಳಿಯನ್ನು ಶುಭ್ರವಾಗಿ ತೊಳೆಯುತ್ತಾರೆ. ಮೊದಲು ಬಿಳಿ ಬಣ್ಣದ ನೀರು ಬರುತ್ತೆ, ಆಮೇಲೆ ಪಚ್ಚೆ ಬಣ್ಣದ ನೀರು ಬರುತ್ತೆ. ಕಟ್ಟಗಡೆಗೆ ಹುಂಜ ಕೋಳಿ ತನ್ನ ಅಸಲು ಬಿಳಿ ಬಣ್ಣದ ಜೊತೆಗೆ ಹುಂಜ ಹಾಗೆ ಉಳ್ಕೊಳ್ಳುತ್ತೆ. ಇದೇನು ರಂಗಪ್ಪ ನಿನ್ನದು ಪಚ್ಚೆ ಕೋಳಿ ಅಂದಿಯಲ್ಲ, ತೊಳೆದ್ರೆ ಈ ಕೋಳಿ ಬಿಳಿದು ಅಂತ ಪಟೇಲ್ ರಾಷ್ಟ್ರದಿಂದ ಕೇಳ್ತಾರೆ.
ಎಲ್ಲ ಪಚ್ಚೆ ಕಳಿ ಅಂದುಕೊಂಡೇನು, ತಪ್ಪಾಯಿತು, ಯಾರ್ದೋ ಏನೋ ಬರ್ತೀನಿ ನಾನು ಅಂದ್ಬಿಟ್ಟು ರಂಗಪ್ಪ ಜಾಗದಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಸುಳ್ಳು ಪಟೇಲ್ರೆ, ನಾನು ನೋಡುವಾಗಲೇ ಇದು ಪಚ್ಚೆ ಬಣ್ಣದಾಗೇ ಇತ್ತು ಅಂತ ಗೋಪಾಲ ಹೇಳ್ತಾನೆ. ಇನ್ನು ಸುಳ್ಳು ಹೇಳಿ ಲಾಭ ಇಲ್ಲ ಅಂದ್ಕೊಂಡು ರಂಗಪ್ಪ ಪಟೇಲ್ರ ಕಾಲಿಗೆ ಬಿದ್ದು ತನ್ನನ್ನು ಕ್ಷಮಿಸಬೇಕು ಅಂತ ಬೇಡ್ಕೋತಾನೆ. ಆದರೆ ಪಟೇಲ್ರ ಅವನನ್ನು ಕ್ಷಮಿಸಲ್ಲ. ಮತ್ತೊಂದು ಸಾರಿ ಕೋಳಿ ಮೇಲೆ ಹಾಗೆ ಬಣ್ಣ ಹಾಕಿದ್ದಕ್ಕೆ ಗೋಪಾಲನಿಗೆ ರಂಗಪ್ಪ ಕೂಡ 20 ರೂಪಾಯಿ ಮುದುಕಿ ಕೊಡಬೇಕು ಅಂತ ಒಂದು ತೀರ್ಮಾನ ಹೇಳ್ತಾರೆ. ಇಬ್ಬರು ಮುದುಕಿ ಕೈ ಹಿಡಿದು ಕ್ಷಮಿಸು ಅಂತ ಕೇಳ್ಕೊತಾರೆ. ಮುದುಕಿ ಅವ್ರನ್ನ ನೋಡಿ ಕನಕರ ಪಡ್ತಾ, ಪಟೇಲಯ್ಯ, ಇವರಿಬ್ಬರು ನನಗೇನು ಕೊಡೋದು ಬೇಡ. ಒಂದು ವೇಳೆ ಇವ್ರು ನನ್ನ ಕೋಳಿಯನ್ನು ಕೊಯ್ದು ತಿಂದ್ಬಿಟ್ಟಿದ್ರೆ ನಾನೇನು ಮಾಡೋಕ್ಕಾಗ್ತಿತ್ತು? ನನ್ನ ಕೋಳಿ ನನಗೆ ಸಿಕ್ತಲ್ಲ, ನನಗಷ್ಟೇ ಸಾಕು ಅಂತ ಹೇಳ್ಬಿಡ್ತಾಳೆ. ನೋಡಿದ್ರಾ ಈ ಮುದುಕಮ್ಮನ ಒಳ್ಳೆಯ ಗುಣವನ್ನು? ನೋಡಿಯಾದರೂ ನೀವು ಸರಿಯಾಗಿ ಬುದ್ಧಿ ತಂದ್ಕೊಳ್ಳಿ. ಇನ್ನೊಂದು ಸಾರಿ ಹೀಗೇನಾದರೂ ಆದರೆ ಸುಮ್ಮನೆ ಬಿಡಲ್ಲ ನಿಮಗೆ. ಖಂಡಿತ ನಾನು ನಿಮಗೆ ಶಿಕ್ಷೆ ಕೊಡ್ತೀನಿ, ಜಾಗ್ರತೆ ಅಂತ ಪಟೇಲ್ರು ಹೇಳಿಬಿಟ್ಟು ಅವರಿಬ್ರಿಗೂ ಬುದ್ಧಿ ಹೇಳಿ ತಂಪಾಡಿಗೆ ತಮ್ಮದಾರಿ ಹಿಡ್ಕೊಂಡು ಹೋಗ್ತಾರೆ. ಮುದುಕಿ ಸಂತೋಷದಿಂದ ತನ್ನ ಬಿಳಿ ಹುಂಜ ತಗೊಂಡು ಮನೆಗೆ ಹೋಗಿ ಅದಕ್ಕೆ ದೃಷ್ಟಿ ತೆಗೆದು ಆರಾಮಾಗಿರ್ತಾಳೆ. ನಮಸ್ಕಾರ.